ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗ ನಿಮಗೆ ಗೊತ್ತಿದೆ BDCC ಬ್ಯಾಂಕಿನ ಚುನಾವಣೆ ಜಬರ್ದಸ್ತ್ ಕತ್ತಿ ಮತ್ತು ಜಾರಕಿಹೊಳಿ ವರ್ಸಸ್ ನಡೆದದ. ಜೊತೆ ಜೊಲ್ಲೆ ಮತ್ತು ಇಬಿ ಪಾಟೀಲ್ ಅಂದರೆ ಎಲ್ಲರೂ ಕೂಡ್ಕೊಂಡು ಎರಡು ಗುಂಪು ಮಾಡ್ತಾ ಇದ್ದಾರೆ. ಈಗ ಮೊದಲು ಟೆಸ್ಟ್ ನಡೆಯುವಂಥದ್ದು ಹುಕ್ಕೇರಿಯ ವಿದ್ಯುತ್ ಸಂಘದ ಸಲುವಾಗಿ. ವಿದ್ಯುತ್ ಸಂಘ ಸ್ಥಾಪಿಸಿದವರು, ಬೆಳೆಸಿದವರು, ಅದ್ರ ಜೊತೆಗೆ ಒಡನಾಟ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಉಮೇಶ್ ಕತ್ತಿ, ಅದೇ ಕಾಲಕ್ಕೆ ಇಬಿ ಪಾಟೀಲರು ಸಹಜವಾಗಿ ಅದನ್ನು ಹುಟ್ಟಾಕಿ ಇವತ್ತಿನವರೆಗೂ ನಡೆಸ್ಕೊಂಡು ಬಂದಂಥದ್ದು ಆ ಸಂಸ್ಥೆಯನ್ನು. ಅದು ಇಡೀ ರಾಷ್ಟ್ರದಲ್ಲಿ ಒಂದೇ ಒಂದು ಸಂಘದ ಸಹಕಾರ ಸಂಘದ ನೆಲಗಟ್ಟಿನಲ್ಲಿದ್ದಂಥದ್ದು. ಇವತ್ತು ಆ ಉಮೇಶ್ ಅವರು ಇಲ್ಲ ಅನ್ನುವಂಥದ್ದು ಇಲ್ಲಿ ಗಮನಾರ್ಹ. ಇಂಥ ಸಂದರ್ಭದಲ್ಲಿ ಸಹಜವಾಗಿನ ನಮ್ಮ ಜಾರಕಿಹೊಳಿ ಸಹೋದರರು, ಜೊಲ್ಲೆಯವರು ಹುಕ್ಕೇರಿಯ ಆ ವಿದ್ಯುತ್ ಸಂಘವನ್ನು ಇವತ್ತು ಕೈ ವಶ ಮಾಡಿಕೊಂಡ ಇದು ಪ್ರಜಾಪ್ರಭುತ್ವ ನೆಲಗಟ್ಟಿನಲ್ಲಿ ಯಾರಾದರೂ ಅದನ್ನು ನಡೆಸ್ಕೊಂಡು ಹೋಗ್ಬೋದು. ಇದ್ದಂಥ ಆಡಳಿತ ವರ್ಗ ಭ್ರಷ್ಟ ಅದ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ಅವರಿಗಿಂತ ಒಳ್ಳೆಯ ಆಡಳಿತ ಕೊಡಬಲ್ಲಿವು ಅಂತ ಇಲೆಕ್ಷನ್ ಸ್ಟಾರ್ಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ತಮ್ಮ ಅಳಿವುಳಿನ ಪ್ರಶ್ನೆಯಲ್ಲಿರುತ್ತಿರುವಂಥ ಅಂತ್ಯದಲ್ಲಿರುತ್ತಿರುವಂಥ ನಮ್ಮ ಕತ್ತಿ ಕುಟುಂಬ ಇವತ್ತು ಉಮೇಶ್ ಕತ್ತಿಯವರಿಲ್ಲ. ಆದರೆ ರಮೇಶ್ ಕತ್ತಿ ಮಾತಿನ ಮಲ್ಲರು ಇವತ್ತಿದ್ದಾರೆ. ಅವರು ಇವತ್ತು ಅದನ್ನೊಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಅವರ ಒಂದು ಪುಸ್ತಕವನ್ನು ಅವ್ರು ಏನು ಮಾಡಿದ್ರು, ಏನು ಹೋರಾಟ ಮಾಡಿದ್ರು ಅದನ್ನು ಜನರಿಗೆ ತಿಳಿಸುವಂಥ ಕಾರ್ಯಕ್ರಮ ಇವತ್ತಿಟ್ಟುಕೊಂಡು ನಾಡಿನ ಅತ್ಯಂತ BJP ಅದರಲ್ಲೂ ಮುಖ್ಯವಾಗಿ ನಾಯಕರನ್ನಲ್ಲಿ ಕರೆಸ್ತಾ ಇದ್ದಾರೆ, ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನೇನು ಆಗಬಹುದು ಅನ್ನುವಂಥ ಒಂದು ಮಾತು. ಈಗಾಗಲೇ ಒಬ್ರಿಗೊಬ್ರು ಟೀಕಾ ಮಾಡ್ತಾ ಇದ್ದಾರೆ, ಒಬ್ಬರು ಏನೋ ನಾಯಿ ಅಂತಾರೆ, ಮತ್ತೊಬ್ಬರು ಏನೋ ಅಂತಾರೆ. ಅವು ಹೇಳಿಕ್ಕೂ ಆಗೋದು ಅಂಥ ಭಾಷೆನ ಬಳಸ್ತಾ ಇದ್ದಾರೆ. ಬಳಸ್ರಿ, ಯಾಕಂದರೆ ಅದು ಅವ್ರವ್ರಿಗೆ ಬಿಟ್ಟಂಥದ್ದು, ಅವ್ರವ್ರ ಸಂಸ್ಕೃತಿ ಸಂಸ್ಕಾರ ಹೇಳುವಂಥದ್ದು. ಆದರೆ ಇಬ್ಬರಲ್ಲಿಯೂ ಇವತ್ತು ಗೆಲ್ಲೇಬೇಕನ್ನುವಂಥ ಹಠ ಇರೋದ್ರಿಂದಾಗಿ ಒಂದು ರೀತಿ ಇರ್ಷೆ ಇಲೆಕ್ಷನ್ ಏನೋ ಇದು, ದ್ವೇಷದ ಇಲೆಕ್ಷನ್ ಏನೋ ಅನ್ನೋದು ಮೇಲೋಟಕ್ಕೆ ಕಲಿಸಿದ್ರು ಸಹಿತ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಸಾಮಾನ್ಯ. ಇವುಗಳನ್ನು ಮರಿಬೇಕಾಗ್ತದೆ ನಾವು. ಅದೇನೋ ಇದ್ದರೂ ಇವತ್ತು ನಮ್ಮ ಕನಸುಗಾರ ಉತ್ತರ ಕನ್ನಡ ಕನಸು ಮೇಲೆ ಹೇಳ್ತಾ ಇದ್ರು ಅವರು, ಉತ್ತರ ಕರ್ನಾಟಕವನ್ನು ಸಪ್ರೇಟಾಗಿ ಮಾಡಿಕೊಂಡು ನಾವು ಅದರ ಮುಖ್ಯಮಂತ್ರಿ ಆಗ್ತೀವಿ ಅಂತ ಕನಸನ್ನು ಸಹಿತ ಕಂಡಿದ್ದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಸಾವು ಯಾರನ್ನು ಬಿಡ್ತದೆ, ಯಾರಿಗೆ ಅದು ಇದ್ದಂಥದ್ದು. ಅವರು ಪಾಪ ವಿಧಿವಶ ಆದರು. ಆಗ ಸಹಜವಾಗಿ ಹುಕ್ಕೇರಿ ಮೇಲೆ ಸಹಜ ರಾಜಕಾರಣ ಮಾಡ್ತಾ ಇದ್ದ ಮಹತ್ವಾಕಾಂಕ್ಷಿ ಜನ ನಾವು ಒಂದಿಷ್ಟು ನೋಡೋಣಪ್ಪ ಅದನ್ನಂತೇಳಿ ಸಹಕಾರ ಸಂಘದ ಮೂಲಕ, ವಿಶೇಷವಾಗಿ ಸಹಕಾರ ಸಂಘಗಳ ಮೂಲಕ, ಸಹಕಾರ ತತ್ವದ ಮೂಲಕ ಹುಕ್ಕೇರಿ ಒಂದು ಸ್ವಲ್ಪ ಸ್ಟ್ರಾಂಗ್. ಯಾಕಂದರೆ ಎ ಬಿ ಪಾಟೀಲರು, ಉಮೇಶ್ ಕತ್ತಿ ಅವರಂತ ಅಲ್ಲಿ ದಿಗ್ಗಜ ನಾಯಕರು, ಆ ಭಾಗದ ನಾಯಕರು ಈ ಸಹಕಾರ ಸಂಘಗಳನ್ನು ಬೆಳೆಸ್ಕೊಂಡು ಬಂದಂಥವರು, ಅದ್ರ ಜೊತೆಗೆ ಬೆಳೆದವರು, ಅದರಿಂದ ನಮ್ಮ ರಾಜಕೀಯ ಸಹಿತ ಮಾಡ್ಕೊಂಡವರು. ಅದನ್ನಂತೆ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಹೀಗೆ ಸ್ವಲ್ಪ ಭ್ರಷ್ಟಾಚಾರವೋ ಮತ್ತೇನೋ ಆಗುವಂಥ ಸಾಧ್ಯತೆಗಳು ಹೆಚ್ಚು ಇದ್ದು ಅಥವಾ ಇದ್ದಾವೆ ಅನ್ನೋದು ಅಷ್ಟ ಮುಖ್ಯ. ಅದೇನೋ ಆಗಲಿ, ಈ ಒಂದು ಕೃತಿ ಇವತ್ತು ಬಿಡುಗಡೆ ಇಟ್ಕೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಕೇಂದ್ರದ ಪ್ರಹ್ಲಾದ್ ಜೋಶಿ, ವಿರೋಧ ಪಕ್ಷದ ನಾಯಕ R ಅಶೋಕ, ಮುಂದೆ ಅದೇ ಕಾಲಕ್ಕೆ BY ವಿಜೇಂದ್ರ ಅವರು ಬರ್ತಾ ಇದ್ದಾರೆ, KLE ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ, ಸಂಸದರಾದ ಗೋವಿಂದ ಕಾರಜೋಳ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಿವಕುಮಾರ್ ಉದೋಶಿ, ಈರಣ್ಣ ಕಡಾಡಿ, MLCಗಳಾದ CT ರವಿಕುಮಾರ್, ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳ್, ಲಕ್ಷ್ಮಣ ಸೌದಿ, ಶಿಶಿ ಪಾಟೀಲ್, ಮಹೇಶ್ ತೆಂಗಾಯಿ, ಕಳಕಪ್ಪ ಬಂಡಿ, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಇವರೆಲ್ಲ ಬರ್ತಾ ಇದ್ದಾರೆ. ಹಾಲಿ ಮಾಜಿ ಶಾಸಕರು ಎಲ್ಲರೂ ಕೂಡಿ ಈ ಫಂಕ್ಷನ್ಗೆ ಬರ್ತಾ ಇದ್ದಾರೆ ಅಂತ. ಒಂದು ವೇಳೆ ಇದೆಲ್ಲ ದೊಡ್ಡ ಪ್ರಮಾಣದ ಫಂಕ್ಷನ್ ಆದರೆ ನಿಶ್ಚಿತವಾಗಿಯೂ ಜನರ ಮೇಲೆ, ಅದರಲ್ಲೂ ಹುಕ್ಕೇರಿ ಜನರ ಮೇಲೆ, ಹುಕ್ಕೇರಿ ಜನಕ್ಕೆ ಸಹಜವಾಗಿ ಭಾವನಾತ್ಮಕವಾಗಿ ನೋಡಿರಿ, ಅವ್ರವ್ರ ತಾಲೂಕು, ಅವ್ರವ್ರ ಜಿಲ್ಲೆ, ಅವ್ರ ಹಳ್ಳಿ ಮೇಲೆ ಪ್ರೀತಿ ವಿಶ್ವಾಸ ಇದ್ದೇ ಇರ್ತದೆ. ಆ ನೆರಗಟ್ಟಿನಲ್ಲೇ ವಿದ್ಯುತ್ ಸಹಕಾರ ಸಂಘದ ಇವತ್ತಿನ ನಡೀತಾ ಇದೆ ಫಂಕ್ಷನ್, ಅದರ ಪ್ರಭಾವ ಆಗ್ತದೆ ಅನ್ನೋದು ಅಷ್ಟು ಸ್ಪಷ್ಟ. ಇದೊಂದು ರೀತಿ ರಮೇಶ್ ಕತ್ತಿಯವರ ಜಾನ ನಡೆ ಅಂತ. ಮತ್ತು ಇನ್ನೊಂದು ಅದನ್ನ ಗಮನಿಸಬೇಕಾಗಿದೆ, ಜೂಲಿಯಸ್ ಸೀಸರ್ ನೋಡಿರ್ಬೋದು, ಶೇಕ್ಸ್ಪಿಯರ್ ದೊಡ್ಡ ಒಂದು ಲೋಕೋತ್ತರವಾದಂಥ ಗ್ರಂಥ ನಾಟಕ. ಅದರಲ್ಲೇ ಸೀಸರ್ ಕೊಲೆಯಾದ ನಂತರ ಈ ಆಂಟೋನಿ ಅವನ ಫ್ರೆಂಡ್ ಅವ್ರ ಬಗ್ಗೆ ಅವನ ಮಿತ್ರ ಯಾವ ರೀತಿ ಅವ್ನು ಕೊಲೆ ಮಾಡಿದರು ಸೀಸರ್ ಅನ್ನುವಂಥ ಹೇಳುವಂಥ ಕೆಲಸ. ಅದಕ್ಕೆ ಹೇಳ್ತಾರೆ ಗಾಂಧಿ ಮಾತಾ, ಇದ್ದ ಸೀಸರ್ಗಿಂತಲೂ ಸತ್ತ ಸೀಸರ್ ಭಾಳ ಪವರ್ಫುಲ್ಲು ಅಂತೇಳಿ. ಹಾಗೆ ಇವತ್ತು ಈ ಒಂದು ನೆಲೆಗಟ್ಟಿನಲ್ಲೇ ನಮ್ಮ ಉಮೇಶ್ ಕತ್ತಿಯವ್ರು ನೋಡಿದರೆ ಇವತ್ತು ಅವ್ರು ಇಲ್ಲ ಇದ್ದಿದ್ರೆ ಇಷ್ಟು ಪ್ರಭಾವ ಆಗ್ತಿದ್ರು ಗೊತ್ತಿಲ್ಲ. ಆದರೆ ಈ
ಇಲ್ಲದ ಕಾರಣಕ್ಕಾಗಿ ಇನ್ನೂ ಹೆಚ್ಚು ಪ್ರಭಾವಿತರಾಗ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ರಮೇಶ್ ಕತ್ತಿಯವರಾಗಲಿ ಅಥವಾ ಅವ್ರ ಮನೆಯವರಾಗಲಿ, ಅವರ ಮಕ್ಕಳು ಇವತ್ತು ಪವನ್ ಕತ್ತಿ ಆಗಿರ್ಬೋದು, ಇನ್ನೊಬ್ಬ ನಿಖಿಲ್ ಕತ್ತಿ ಆಗಿರ್ಬೋದು, ಇವರೆಲ್ಲರೂ ಇವತ್ತು ಈ ಸಂದರ್ಭವನ್ನು ಸರಿಯಾಗಿ ಬೆಳೆಸಿಕೊಂಡ ತಮ್ಮ ಎದುರಾಳಿಯನ್ನು ಹಿಡಿಯುವಂಥ ಕೆಲಸವನ್ನು ನಿಶ್ಚಿತವಾಗಿ ಮಾಡ್ತಾರೆ ಅನ್ನೋದು ಯಾರು ಮಾತಿಲ್ಲ. ಯಾಕಂದರೆ ಜಾರಕಿಹೊಳಿ ಅವರಿಗಾಗಿರ್ಬೋದು, ಜಾರಕಿಹೊಳಿ ಕುಟುಂಬದಿಂದ ನಮ್ಮ ಕತ್ತಿಯವ್ರ ಕುಟುಂಬಕ್ಕೆ ಹೆಲ್ಪ್ ಆಗಿರ್ಬೋದು, ಕತ್ತಿಯವರಿಂದ ಜಾರಕಿಹೊಳಿ ಕುಟುಂಬಕ್ಕೆ ಹೆಲ್ಪ್ ಆಗಿರ್ಬೋದು. ಸಹಜವಾಗಿ ಅವರು ತಾವು ಏನು ಹೆಲ್ಪ್ ಮಾಡಿರ್ತಾರೆ ಆ ಮಾತುಗಳನ್ನ ಅಷ್ಟೇ ಮಾತಾಡ್ತಾ ಇರ್ತಾರೆ. ಲಾಭ ಪಡೆದದ್ದನ್ನು ಯಾರು ಮಾತಾಡ್ತಾ ಇರೋದಲ್ಲ. AB ಪಾಟೀಲರಿಂದ ಕತ್ತಿಯವ್ರಿಗೆ ಆಗಿರ್ಬೋದು, ನಮ್ಮ ಜಾರಕಿಹೊಳಿ ಸಹೋದರಿ ಆಗಿರ್ಬೋದು, ಜಾರಕಿಹೊಳಿ ಸಹೋದರಿಂದ AB ಪಾಟೀಲ್ರಿಗೆ ಆಗಿರ್ಬೋದು, ಜೊತೆಗೆ ಜೊಲ್ಲೆಯವ್ರಿಗೆ ಆಗಿರ್ಬೋದು, ಯಾವುದೋ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿ ಹೆಲ್ಪ್ ಆಗೇ ಆಗಿರ್ತಾವೆ. ಅವುಗಳಲ್ಲಿ ಈ ಸಂದರ್ಭದಲ್ಲಿ ಉಮೇಶ್ ಕತ್ತಿಯವರು ಇಲ್ಲ ಅನ್ನೋ ಕಾಲಕ್ಕೆ ಇವರೆಲ್ಲ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಒಂದು ಅವರ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ರಮೇಶ್ ಕತ್ತಿಯವರು. ಆ ನೆಲೆಗಟ್ಟಿನಲ್ಲಿ ರಮೇಶ್ ಕತ್ತಿಯವರು ಇನ್ನಷ್ಟು ವಾಗ್ದಾಳಿ ಮಾಡಿ ಮತ್ತಷ್ಟು ಏನೋ ಮಾಡಿ ಜನರ ಮನಸ್ಸನ್ನು ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಿದ್ದಾವೆ ಇವತ್ತು. ಅದು ನೋಡೋರು ಇವತ್ತು ಸಾಯಂಕಾಲ ಬಂದೇ ಬರುತ್ತೆ. ಮತ್ತು ನಿಮ್ಮ ಜೊತೆಗೆ ಅದನ್ನು ಹೇಳ್ಕೊಂಡ್ರೆ ಆಯಿತು, ಮಾಡಿರೋದು ಏನು ಡೆವಲಪ್ಮೆಂಟ್ ಅದು ಅಂತಿಲ್ಲ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ನಮ್ಮ ರಮೇಶ್ ಕತ್ತಿ ಮತ್ತು ಅವರ ಮಕ್ಕಳು ಇದನ್ನು ಉಪಯೋಗ ತೊಗೊಳ್ಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಸರಿನೂ ಅದು ಇಲ್ಲಂತಲ್ಲ. ರಾಜಕಾರಣದಲ್ಲಿ ಮತ್ತು ಯುದ್ಧದಲ್ಲಿ ನೀವು ಏನು ಬೇಕಾದ ಮಾಡಿ ಅದು ಹೇಳ್ತಾರಲ್ಲ, ಪ್ರೀತಿ ಮತ್ತು ಯುದ್ಧದಲ್ಲಿ ಏನು ಮಾಡಿದ್ರು ಸೈ ಅಂತ ಗೆಲ್ಲೋದು ಮುಖ್ಯ ಇರ್ತದೆ ಗುರಿ ಇಲ್ಲೇ. ಆ ದಿಶೆಯಲ್ಲೇ ಹೆಜ್ಜೆ ನೀಡ್ತಾ ಇದ್ದಾರೆ. ಈ ಹೆಜ್ಜೆ ಮೋಸ್ಟ್ಲಿ ಜಾರಕಿಹೊಳಿ ಸಹೋದರರಿಗೆ ಮತ್ತು ಜೊಲ್ಲೆಯವರಿಗೆ ಭಾಳಷ್ಟು ಹೆವಿ ಆಗ್ಬೋದು ಏನೋ ಅಂತೇಳಿ ಮಾತುಗಳನ್ನೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಆ ರೀತಿಯಾಗಿ ಈ ಒಂದು ನಮ್ಮ ಗೋಕಾಕದ ಈ ರಾಜಕಾರಣಿಗಳು ಮತ್ತು ಚಿಕ್ಕೋಡಿಯ ರಾಜಕಾರಣಿಗಳು ಹುಕ್ಕೇರಿ ರಾಜಕಾರಣಿಗಳು ಈ ನೆಲೆಗಟ್ಟಲ್ಲಿ ಸೋಲಿಸ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಧೋಳದಾಗಿ ಗೆದ್ದುಬಿಟ್ಟಿದೆ. ಇದು ಏಕಾಏಕಿ ಹಮ್ಮಿಕೊಂಡಿದ್ದೋ ಅಥವಾ ಒಂದು ಜಾಣ ನಡೆನೋ ರಮೇಶ್ ಕತ್ತಿ ಅವರ ಕುಟುಂಬದ ಜಾಣ ನಡೆಯೋದು. ಯಾಕಂದರೆ ವಿಶೇಷವಾಗಿ ಮನುಷ್ಯ ಭಾವನೆಗಳಿಗೆ ಸಾಧ್ಯಷ್ಟು ಹೆಚ್ಚು ಬಲಿ ಆಗ್ತಾ ಇರ್ತಾನೆ, ಒಲವು ಇರ್ತದೆ, ಮತ್ತು ಮಾಡಿದ ಕೆಲಸಗಳು ಇರ್ತಾವೆ. ಯಾಕಂದರೆ ಒಂದು ಸಹಕಾರ ತತ್ವದ ನೆಲೆಗಟ್ಟಿನಲ್ಲೇ ಒಂದು ವಿದ್ಯುತ್ ಸಂಘವನ್ನು ಕಟ್ಕೊಂಡು ವಿದ್ಯುತ್ತನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದು ಸ್ವಲ್ಪ ತಪ್ಪು ಒಪ್ಪುಗಳು ಆಗಿರ್ಬೋದು. ಅವುಗಳನ್ನೆಲ್ಲ ಮೀರಿ ಆ ಸಂಸ್ಥೆ ಉಳಿದದು ಇನ್ನೂ. ಅದರಲ್ಲಿ ಇವತ್ತು ಜಾರಕಿಹೊಳಿ ಮತ್ತು ಜೊಲ್ಲೆ ಅವರ ಬೆಂಬಲಿಗರು ನಿರ್ದೇಶಕರಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಮತ್ತೆ ಎಲೆಕ್ಷನ್ ನಡೆದು ಇದಕ್ಕಾಗಿ ಈ ಹುಕ್ಕೇರಿ ಈಗ ಒಂದು ಏನಾಗಿದೆಪ್ಪ, ಹುಕ್ಕೇರಿ ವಿದ್ಯುತ್ ಸಂಘದ್ದು ಒಂದು ಕಡೆ 60-70% ಕತ್ತಿ ಕುಟುಂಬ ಗೆಲ್ಲುವ ಸಾಧ್ಯತೆಗಳಿದ್ದರೆ ಇನ್ನು 30-40% ಜಾರಕಿಹೊಳಿ ಮತ್ತು ಜೊಲ್ಲೆಯವರು ಗೆಲ್ಲಬಹುದೇನೋ. ಯಾಕಂದ್ರೆ ಸಹಜವಾಗಿ ಭಾಳ ದೀರ್ಘವಾಗಿ ನಡೆಯೋದ್ರಿಂದಾಗಿ, ಭಾಳ ಸಮಯ ಆಗಿದ್ದರಿಂದಾಗಿ ಸಹಜ ವೈರಿಗಳು ವಿರೋಧ ಹುಟ್ಟಿರ್ತಾರೆ. ಆ ವೈರಿಗಳು ಅಥವಾ ವಿರೋಧಿ ಹುಟ್ಟಿದ ಕಾರಣಕ್ಕೆ ಇವತ್ತು ಕತ್ತಿಯವರು ಅನಿವಾರ್ಯವಾಗಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಬಂದಿದ್ದರು. ಇವತ್ತು ಹೊಂದಾಣಿಕೆ ರಾಜಕಾರಣದಿಂದ ಹೊರಗೆ ಬಂದಿದ್ದಾರೆ. ಮತ್ತು ಭಾಳಷ್ಟು ಜನ ನಂಬಿರಲಿಲ್ಲ ಕೊನೆಯವರೆಗೂ. ಯಾಕಂದ್ರೆ ಕೆಲವೊಂದಿಷ್ಟು ರಿಪೋರ್ಟ್ಗಳು ನೋಡಿದಾಗ ಸಹಜ ಅನ್ನಿಸ್ತದೆ, ಇಲ್ಲರಿ ಲಾಸ್ಟ್ ಟೈಮ್ದಾಗ ಹೊಂದಾಣಿಕೆ ಆಗ್ತಾರೋ ತಿಳ್ಕೊಂಡಿದ್ವಿ. ಆದರೆ ಈಗ ಇಲೆಕ್ಷನ್ಗೆ ಎಲ್ಲರೂ ಪೆನಲ್ ಮಾಡಿ ನಿಂತಿದ್ದು ಒಂದು ರೀತಿಗೆ ಹೊಂದಾಣಿಕೆ ಆಗೋದಿಲ್ಲ ಅನ್ನೋ ಏನಾಗ್ಯದಪ್ಪ ಅಂದ್ರೆ ನಿಶ್ಚಿತ ಆಗ್ಯದ, ಇದು ಆಗೋದನ್ನ ಕಾಣ ಅಂದಾಗ, ಇದೆಲ್ಲ ನಿರ್ಧಾರ ಆದಾಗ, ನಿಶ್ಚಿತ ಆದಾಗ ಸಹಜವಾಗಿ ಇವತ್ತು ಒಂದು ಧಾಳವನ್ನು ಉಮೇಶ್ ಕತ್ತಿಯವರ ಇವತ್ತು ಇಲ್ಲ ಅನ್ನುವಂಥ ಒಂದು ಪ್ರಸಂಗವನ್ನು ಮತ್ತು ಅವ್ರು ಮಾಡಿದ ಸಾಧನೆಯನ್ನು ಜನರಿಗೆ ಮತ್ತೊಮ್ಮೆ ಏನಪ್ಪ ಅಂದ್ರೆ ರಿಮೈಂಡ್ ಮಾಡೋ ಜೊತೆಗೆ ತಮ್ಮ ಗೆಲ್ಲುವ ಸಾಧ್ಯತೆಗಳನ್ನು ಹೆಚ್ಚು ಮಾಡ್ಕೊಳ್ಳೋಂಥ ತಂತ್ರಗಾರಿಗೂ ಇರ್ಬೋದು, ಬೇಡ ನಿಜವಾಗಿಯೂ ಅವರ ಸಹೋದರ ಮೇಲಿದ್ದಂಥ ಭಕ್ತಿ ಪ್ರೀತಿಯೂ ಇರ್ಬೋದು. ಏನೂ ಇರಲಿ, ಜನ ಮಾತ್ರ ಈ ನಮ್ಮ ಹುಕ್ಕೇರಿ ಭಾಗದಲ್ಲೇ ಉಮೇಶ್ ಅವ್ರ ಮೇಲೆ ಮಾತ್ರ ಪ್ರೀತಿಯನ್ನು ಭಾಳ ಇಟ್ಟವರು. ಸಾಕಷ್ಟು ಸಲ ಆರಿಸಿ ತಂದಿದ್ದಾರೆ, ಅವರು 7 ಸಲ ಗೆಲ್ಲಿಸಿದ್ದಾರೆ, ಮಂತ್ರಿ ಮಾಡಿದ್ದಾರೆ. ಅವರಂತೆ ಅಲ್ಲಿ ಚಿರಪರಿಚಿತ ಮನೆ ಮಗ ಇದ್ದಂಗೆ ಅವ್ರಿಗೆಲ್ಲ ಉಮೇಶ್ ಕತ್ತಿಯವರು. ಆ ಒಂದು ಇವತ್ತು ಇನ್ನೊಂದು ಹೇಳಿ ನನ್ನ ಮಗ ನಮ್ಮಲ್ಲೇ ಇದ್ದವರಿಗಿಂತಲೂ ಮುಗಿದು ಹೋದಂಥವ್ರು ಅಥವಾ ಒಂದು ಸತ್ತು ಹೋದಂಥವ್ರು ಭಾಳ ಪವರ್ಫುಲ್ ಆಗ್ತಾರೆ ಅನ್ನೋದಕ್ಕೆ ಇವು ಒಂದು ಸಾಕ್ಷಿಗಳು ಸಾಕಷ್ಟು ನೋಡಿದ್ವಿ. ಇದು ಇನ್ನೊಂದು ಸಾಕ್ಷಿ ಆಗ್ತದೆ ಅನ್ನೋಂಥ ಭರವಸೆ ಭಾಳಷ್ಟು ಜನರಲ್ಲದು. ಹೀಗಾಗಿ ಇದನ್ನು ಯಾವ ರೀತಿ ಗೆಲ್ಬೋದು, ಈ ಒಂದು ಪ್ರಬಲವಾದ ಅಸ್ತ್ರವನ್ನು ಇದಕ್ಕೆ ನೀವು ಬೇಕಾದ್ರೆ ದಿವ್ಯಾಸ್ತ್ರ ಅನ್ರಿ, ಚಕ್ರ ಅನ್ರಿ, ವಿಷ್ಣು ಚಕ್ರ ಅನ್ರಿ, ಇದಕ್ಕೆ ಪ್ರತ್ಯಾಸ್ತ್ರ ನಮ್ಮ ಜಾರಕಿಹೊಳಿ ಮತ್ತು ಜೊಲ್ಲೆಯವರಲ್ಲಿ ಏನದ ಅನ್ನೋದು ಅಷ್ಟ ಕುತೂಹಲಕಾರಿ ಅನ್ನೋದು ಅಷ್ಟ ಸತ್ಯದ. ಇದು ಇವತ್ತಿನ ಡೆವಲಪ್ಮೆಂಟ್. ಇನ್ನೇನಾಗ್ತದೆ ಮತ್ತು ನೋಡೋಣ ಆ ದಿಶೆಯಲ್ಲಿ ಅಂತ ಹೇಳ್ತಾ, ಉಮೇಶ್ ಕತ್ತಿಯವರ ಉತ್ತರ ಕರ್ನಾಟಕದ ಕನಸು ಈಡೇರಲಿಲ್ಲ. ಸಪ್ರೇಟ್ ರಾಜ್ಯ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಿ. ಬಟ್ ಉಮೇಶ್ ಕತ್ತಿಯವರು ಇವತ್ತಿಗೂ ಸಹಿತ ಹುಕ್ಕೇರಿ ತಾಲೂಕಿನ ಮನೆಯ ಮಾತುಗಳಲ್ಲಿಯೂ ಮಾತುಕತೆಯ ವಸ್ತು ಅಥವಾ ವಿಷಯ ಆಗಿರೋದಂತ ಸತ್ಯ ಅಂತ ಇವತ್ತು ಉಮೇಶ್ ಕತ್ತಿಯವರ ಈ ಒಂದು ಉತ್ತರ ಕರ್ನಾಟಕ ಕನಸುಗಾರ ಪುಸ್ತಕದ ಲೋಕಾರ್ಪಣೆ ಆಗುವ ಜೊತೆಗೆ ಅನೇಕ ದಿಗ್ಗಜ ಲೀಡರ್ಗಳು, BJP ಲೀಡರ್ಗಳು ಬರುತ್ತಿರುವಂಥ ಎಲ್ಲ ಸಾಧ್ಯತೆ ಇರೋದರಿಂದಾಗಿ ಇದು ಒಂದು ಸ್ವಲ್ಪ ಕಬ್ಬಿಣದ ಕಡಲೆ ಜೊಲ್ಲೆ ಮತ್ತು ಜಾರಕಿಹೊಳಿ ಅವರಿಗೆ ಆಗ್ಬೋದು ಈ ಹೆಜ್ಜೆ ಅಂತ ಹೇಳ್ತಾ, ನಮ್ಮ ಉಮೇಶ್ ಕತ್ತಿಯವರು ಹುಕ್ಕೇರಿ ಮತ್ತೊಮ್ಮೆ
ತಮ್ಮ ಕತ್ತಿಯವರ ಮಡಲಲ್ಲಿ ಉಳಿಸ್ಕೊಳ್ಳೋದಕ್ಕೆ ಒಬ್ಬ ಏನಂತೀರಿ ನೀವು ಪ್ರಬಲವಾದಂತಹ ಆಧಾರ ಶಕ್ತಿ ಆಗ್ಬೋದೇನೋ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡಿ. S60 ನ್ಯೂಸ್ ಅರ್ಥಾತ್ ಚಿತ್ರವಿದು ಸತ್ಯದ ಕೈಗಳಲ್ಲಿ ವಂದನೆಗಳು.